ಇನ್ನು ಪೊಲೀಸರಿಂದ ಬಳ್ಳಾರಿಯಲ್ಲಿ ಶಂಕಿತ ಉಗ್ರನ ಅರೆಸ್ಟ್ ಮಾಡಲಾಗಿದೆ. ಮೂಲಭೂತವಾದದ ಬಗ್ಗೆ ಆನ್ಲೈನ್ನಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದರ ಬಗ್ಗೆ ಗಮನ ಹರಿಸಿ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ಈಗ ಭಯೋತ್ಪಾದಕರ ಜೊತೆಗೆ ಈತ ನಂಟನ್ನ ಹೊಂದಿದ್ದ ಅನ್ನುವ ಶಂಕೆಯ ಹಿನ್ನೆಲೆಯಲ್ಲಿ ಈತನನ್ನ ಲಾಕ್ ಮಾಡಲಾಗಿದೆ. ಬಳ್ಳಾರಿಯಲ್ಲಿ ಲಾಕ್ ಮಾಡಿರೋದು ಈತನನ್ನ. ಬಳ್ಳಾರಿ ನಗರದ 36 ವರ್ಷದ ಅಬ್ದುಲ್ ಸಲಾಂ ಈತನನ್ನ ಅರೆಸ್ಟ್ ಮಾಡಲಾಗಿರೋದು. ಕೌಲ್ ಬಜಾರ್ ನಿವಾಸಿಯಾಗಿದ್ದಾರೆ ಅಬ್ದುಲ್ ಸಲಾಂ ಅನ್ನೋ ವ್ಯಕ್ತಿ. ಖಚಿತ ಮಾಹಿತಿಯ ಮೇರೆಗೆ ಆಂಧ್ರ ಪೊಲೀಸರು ಬಳ್ಳಾರಿಯಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಸದ್ಯ ಈತನನ್ನ ಕೋರ್ಟ್ಗೆ ಹಾಜರುಪಡಿಸಿ ಆಂಧ್ರಕ್ಕೆ ಕರ್ಕೊಂಡೋಗಿದೆ ಕಾಕಿ ಟೀಮ್. ದೇಶದ ವಿವಿಧ ರಾಜ್ಯಗಳ 12 ಯುವಕರನ್ನ ಈಗ ಆಲ್ರೆಡಿ ಕಾಕಿ ಹದ್ದಿನ ಕಣ್ಣಿಟ್ಟು ಅವರನ್ನು ಅರೆಸ್ಟ್ ಮಾಡಿದೆ. ಈಗ ಬಳ್ಳಾರಿಯಲ್ಲಿ ಆಂಧ್ರ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಆಂಧ್ರದ ವಿಜಯವಾಡ ಪೊಲೀಸರು ನಡೆಸಿರುವಂಥ ಯಶಸ್ವಿ ಕಾರ್ಯಾಚರಣೆ ಇದು. ಇದೇ ರೀತಿಯಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಸುಮಾರು 12 ಜನ ಸಸ್ಪೆಕ್ಟ್ಸ್ಗಳನ್ನು ಅರೆಸ್ಟ್ ಮಾಡಲಾಗಿದೆ. ನೋಡಿ, ಶಂಕಿತ ಈತನ ಮೇಲೆ ಗಮನ ಹರಿಸಲಾಗಿತ್ತು. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಉಗ್ರವಾದದ ಪ್ರಚಾರವನ್ನು ಮಾಡ್ತಾ ಇದ್ದಂತೆ ಈತ. ಸೊ ಇದ್ರ ಬಗ್ಗೆ ವಿಜಯವಾಡ ಪೊಲೀಸರು FIR ದಾಖಲಿಸಿ ತನಿಖೆಗೂ ಕೂಡ ಇಳಿದಿದ್ರು. ಸರ್ಚ್ ವಾರೆಂಟನ್ನು ತಗೊಂಡು ಎಲ್ಲ ಕಡೆ ಹುಡುಕಾಡಿದ್ದಾರೆ. ಕಡೆಗೆ ಆತ ಬಳ್ಳಾರಿಯಲ್ಲಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಈ ಆರೋಪ ಇದನ್ನಲ್ಲ, ಇವನು ವಿಜಯವಾಡದ ವಿಂಚ್ ಪೇಟ್ನಲ್ಲೇ ಇದ್ದ ಮುಂಚೆ. ಜೊತೆಗೆ ಇನ್ನಿತರರನ್ನು ಅರೆಸ್ಟ್ ಮಾಡಿದಾಗ ಕೆಲವೊಂದಿಷ್ಟು ಮಾಹಿತಿ ಕೊಟ್ಟಾಗ ದೇಶದಾದ್ಯಂತ ಒಂದು 12 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಹಿಂಗೇನೆ ಶಂಕಿತರನ್ನು ಆಂಧ್ರ, ಬಿಹಾರ, ಮಹಾರಾಷ್ಟ್ರ, ಈ ಬಳ್ಳಾರಿಯಲ್ಲಿ ಈತ ಅಬ್ದುಲ್ ಸಲಾಂ. ಸೊ ಈ ಎಲ್ಲ ಲೊಕೇಶನ್ನು ಸೇರಿ ಸುಮಾರು 12 ಜನರನ್ನು ಅರೆಸ್ಟ್ ಮಾಡಿದ್ದಾರೆ. ಈ 12 ಜನನು ಏನು ಮಾಡ್ತಿದ್ರು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಉಗ್ರವಾದದ ಪ್ರಚಾರ, ತೇಜೋವಧೆ ಮಾಡೋದು, ಎತ್ಕಟ್ಟೋದು, ಈ ರೀತಿಯಾಗಿ ಮಾಡ್ತಿದ್ರು ಅಂತ. ಶಂಕಿತ ಉಗ್ರರು ಅಂತ ಇವರನ್ನು ಐಡೆಂಟಿಫೈ ಮಾಡಿ ಅವರಷ್ಟು ಜನನ ಅರೆಸ್ಟ್ ಮಾಡಿ ಈಗ ತನಿಖೆಗೊಳಪಡಿಸಿದ್ದಾರೆ.